ಬೀದರ್ನಲ್ಲಿ ಕೋಟಿ ಕೋಟಿ ಮೌಲ್ಯದ ನಕಲಿ ಗುಟ್ಕಾಗಳನ್ನ ಜಪ್ತಿ ಮಾಡಲಾಗಿದೆ. 2,19,00,000 ರೂಪಾಯಿ ಮೌಲ್ಯದ ಫೇಕ್ ಗುಟ್ಕಾ ಪದಾರ್ಥಗಳನ್ನ ಸೀಸ್ ಮಾಡಲಾಗಿದೆ. ನೋಡಿ, 1-2 ಲಕ್ಷ ಅಲ್ಲ, 2,19,00,000 ರೂಪಾಯಿ ಮೌಲ್ಯದ ನಕಲಿ ಗುಟ್ಕಾ ಪದಾರ್ಥಗಳನ್ನ ಸೀಸ್ ಮಾಡಲಾಗಿದೆ. ಬೀದರ್ನ ಚಿದ್ರಿಯ ಮನೆಯೊಂದರಲ್ಲಿ ಅಕ್ರಮವಾಗಿ ಈ ಗುಟ್ಕಾಗಳನ್ನ ಸಂಗ್ರಹ ಮಾಡಿಟ್ಟಿದ್ರು. ಪೊಲೀಸರು ದಾಳಿ ಮಾಡಿ ಅಪಾರ ಪ್ರಮಾಣದ ಗುಟ್ಕಾ ಪದಾರ್ಥಗಳನ್ನ ಜಪ್ತಿ ಮಾಡಿದ್ದಾರೆ. ಗುಟ್ಕಾ ಕಂಪನಿಯನ್ನ ನಡೆಸ್ತಾ ಇದ್ದಂತ ಮಾಲೀಕ ಸೇರಿದಂತೆ 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಜೋಕರ್ ಎಸೇಕ್ ಅಂದ್ರೆ ಸಾಕ್ ಹೆಸರಿನ ನಕಲಿ ಗುಟ್ಕಾ ಬ್ರ್ಯಾಂಡ್ ಅನ್ನ ಸೃಷ್ಟಿಸಿ ಇವರು ಮಾರಾಟ ಮಾಡ್ತಾ ಇದ್ರು. 28 ದಿನಗಳ ಕಾರ್ಯಾಚರಣೆಯ ಬಳಿಕ ಈ ನಕಲಿ ಗುಟ್ಕಾವನ್ನ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಆಮೇಲೆ ನಕಲಿ ಗುಟ್ಕಾ ಪದಾರ್ಥ ಬಳಸೋದಕ್ಕೆ ಯೂಸ್ ಮಾಡುವಂತ ಅಡಿಕೆ ಅದೆಲ್ಲವೂ ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನೋಡಿ. ಬೀದರ್ನಲ್ಲಿ ಜೋಕರ್ ಮತ್ತೆ SAK ಅಂತ ಅದೊಂದು ಬ್ರ್ಯಾಂಡ್, ಗುಟ್ಕಾ ಬ್ರ್ಯಾಂಡ್ನ ಹೆಸರದು. 28 ದಿನಗಳ ಕಾರ್ಯಾಚರಣೆ ಆದ ಮೇಲೆ ನಕಲಿ ಗುಟ್ಕಾಗಳನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಇಲ್ಲಿಗಲಿ ಗುಟ್ಕಾ ತಯಾರು ಮಾಡುತ್ತಿದ್ದಾರೆ ಅನ್ನೋ ಮಾಹಿತಿ ಬಂದ ನಂತರ ನಮ್ಮ ಇಡೀ ತಂಡ ಹೋಗಿ ಅಲ್ಲಿ ದಾಳಿ ಮಾಡಿದ್ದಾರೆ. ಸುಮಾರು ಕಚ್ಚಾ ಮೆಟೀರಿಯಲ್ ನಮಗೆ ಕಂಡು ಬಂದಿದೆ. ಹಾಗೂ ಸುಮಾರು 8 ಜನರಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಂದು ಪ್ರೈವೇಟ್ ಮನೆಯನ್ನ ಬಾಡಿಗೆ ತಗೊಂಡು ಅಲ್ಲೇ ಲೋಡಿಂಗ್ ಅನ್ಲೋಡಿಂಗ್ ಒಂದು ಐಚರ್ ಗಾಡಿ ಲೋಡಿಂಗ್ ಮಾಡ್ತಿರೋದು ಕೂಡ ನಮ್ಗೆ ಕಂಡು ಬಂದಿದೆ. ಅಷ್ಟು ಜನರಿಗೆ ವಶಕ್ಕೆ ಪಡೆದು ನಾವು ಈಗೆಲ್ಲ ಯಾರು ಗುಟ್ಕಾ ತಯಾರಿ ಯಾರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಪಡೆದು ಸೈಮಲ್ಟೇನಿಯಸ್ಲಿ ಇದನ್ನು ಎಲ್ಲಿ ಪೌಡರ್ ಮಿಕ್ಸಿಂಗು, ಮ್ಯಾನುಫ್ಯಾಕ್ಚರಿಂಗು, ಪ್ರಾಸೆಸಿಂಗು ಎಲ್ಲಿ ಮಾಡ್ತಿದ್ದಾರೆ ಅಂತ ಮಾಹಿತಿ ಪಡೆದು ಕೋಲಾರ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಿ ಅಲ್ಲಿ ಕೂಡ ದಾಳಿ ಮಾಡಿದ್ದಾರೆ. ಅಲ್ಲಿ ಕೆಲವು ಮೆಷಿನ್ಸ್ ಯೂಸ್ ಮಾಡಿ ಅಡಿಕೆಯನ್ನ ಪೌಡರ್ ಮಾಡಿ ಆ ಅಡಿಕೆಯನ್ನ ಪ್ಲಸ್ ಟೊಬ್ಯಾಕೊ ಪೌಡರ್ ಅನ್ನ ಪ್ಲಸ್ ಕೆಲವು ಕೆಮಿಕಲ್ಸ್ ಅನ್ನ ಯೂಸ್ ಮಾಡಿ ಇಲ್ಲಿಗಲ್ಲಿ ಲೈಸೆನ್ಸ್ ಇಲ್ಲದೆ ಪಾನ್ ಮಸಾಲ ಪ್ಲಸ್ ಇಲ್ಲಿಗಲ್ಲಿ ಗುಟ್ಕಾ ಅನ್ನ ತಯಾರಿ ಮಾಡ್ತಿದ್ದಾರೆ ಅಂತ ನಮ್ಮ ಸೋದನೆಯಲ್ಲಿ ಕಂಡು ಬಂದಿದೆ. ಏರ್ಪೋರ್ಟ್ ಹತ್ತಿರ ಇರುವ ಒಂದು ಬಾಡಿಗೆ ಮನೆಯಲ್ಲಿ ಸುಮಾರು ನಮಗೆ ರಾ ಟೊಬ್ಯಾಕೊ 1,631 ಕಿಲೋ ರಾ ಟೊಬ್ಯಾಕೊ ಸಿಕ್ಕಿದೆ. ಅದೇ ರೀತಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ದೊಡ್ಡ ಗೋಡೌನ್ ಅಲ್ಲಿ ನಮಗೆ ಸುಮಾರು 1,300 ಅಡಿಕೆ ಪೌಡರ್, ಅದೇ ರೀತಿ 2,100 ಕಿಲೋ ಫೈನ್ ಪೌಡರ್ ಆಫ್ ಅಡಿಕೆ ಯಾವುದೇ ಪ್ರಾಸೆಸಿಂಗ್ ಮಾಡದೆ ಹಾಗೆ